ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ. ಈಗ ಎಲೆಕ್ಷನ್ ಟೈಮು. ಮೋದಿ ಬಿ ಜೆ ಪಿಯವರ ನಡತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅವರ ನಡತೆ 3 ಪದಗಳಲ್ಲಿ ನಾವು ಸಾರಾಂಶ ಹೇಳ್ಬೋದು. ಫೇಕ್, ಹೇಟ್ ಆ್ಯಂಡ್ ಲೂಟ್. ಸುಳ್ಳು, ದ್ವೇಷ, ಲೂಟಿ. ಎಲ್ಲ ಕಡೆ ಸುಳ್ಳು, ಇಲ್ಲದೇ ಇರೋದನ್ನ ಹುಟ್ಟಿಸ್ತಾರೆ, ಇರೋದನ್ನು ಅದ್ಮಿಡ್ತಾರೆ, ಇರೋದನ್ನು ತಿರ್ಚಿ ಅದು ಬೇರೆ ಅರ್ಥ ಬರೋ ಹಾಗೆ ಜನರಿಗೆ ದಾರಿ ತಪ್ಪಿಸ್ತಾರೆ. ಆಮೇಲೆ ದ್ವೇಷ ಹುಟ್ಟಿಸ್ತಾರೆ. ಎಲ್ಲದಕ್ಕೂ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್, ಇಂಡಿಯಾ ಪಾಕಿಸ್ತಾನ್, ಜೈ ಶ್ರೀರಾಮ್ ಇಂಥದ್ದೇ ಹೇಳೋದು. ಜೈ ಶ್ರೀರಾಮ್ ಅಂತ ಹೇಳಿದ್ರೆ ತಪ್ಪಿಲ್ಲ, ಆದರೆ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಇನ್ನೊಬ್ರಿಗೆ ಹೊಡೆಯೋದು, ಅವ್ರು ಕೊಲೆ ಮಾಡೋದು, ಅವ್ರ ಚಿತ್ರಹಿಂಸೆ ಕೊಡೋದು ಇದು ತಪ್ಪು. ನಮ್ಮ ಹಿಂದೂ ಧರ್ಮದ ರಾಮದೇವರನ್ನು ಅವ್ರಿಗೆ ಅಪಮಾನ ಮಾಡ್ದಂಗೆ ಆಗುತ್ತೆ. ಅವ್ರ ನಡತೆ, ಈ ಮೋದಿ ಬಿ ಜೆ ಪಿಯವ್ರ ನಡತೆ ಇದೇ ರೀತಿ ಇರೋದು. ಈಗ ಎಷ್ಟು ಸುಳ್ಳು ಅಂತಂದರೆ ಇವರು ಇವಾಗ ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿಲಿ ಮಾಡಿರೋ ಕೆಲಸ ನೋಡಿ. ಶಿಕ್ಷಣ ಕ್ರಾಂತಿ. ಪ್ರತಿಯೊಬ್ಬರಿಗೂ ಅತಿ ಉತ್ತಮ, ₹1 ಖರ್ಚಿಲ್ಲದೆ ಅತಿ ಉತ್ತಮ ಶಿಕ್ಷಣ ವ್ಯವಸ್ಥೆ ಇತ್ತು. ಇದಕ್ಕೆ ಮೋದಿ ಅವರು ಗುಜರಾತಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನ್ ಆದಾಗ ಅವರು ಏನೋ ಮಾಡಿದ್ದಾರೆ, ಶಿಕ್ಷಣದಲ್ಲಿ ಒಳ್ಳೆ ಶಾಲೆಗಳಿದೆ ಅಂತ ತೋರಿಸ್ಕೋಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರು ಪಬ್ಲಿಸಿಟಿಗೋಸ್ಕರ. ಅವರು ಒಂದು ಸ್ಕೂಲ್ ಆಫ್ ಎಕ್ಸಲೆನ್ಸ್ ಏನೋ ಇನಾಗ್ಯುರೇಟ್ ಮಾಡ್ತೀನಿ ಅಂತ, ಏನೋ ಇನ್ಸ್ಪೆಕ್ಟ್ ಮಾಡ್ತೀನಿ ಅಂತಲೂ ಏನೋ ಹೋದರು ಗುಜರಾತಲ್ಲಿ. ಅಲ್ಲಿ ನಿಜವಾಗ್ಲೂ ಒಂದು ಶಾಲೆ ಕೂಡ ಲಾಯಕ್ ಇರೋದಿರಲಿಲ್ಲ. ಅದಕ್ಕೆ ಒಂದು ಟೆಂಟ್ ಹಾಕಿ, ಆ ಟೆಂಟ್ ಒಳಗೆ ಒಂದು 4-5 ಮಕ್ಕಳನ್ನು ಕೂಡಿಸಿ, ಅದ್ರ ಜೊತೆ ಮೋದಿನೂ ಕೂಡಿಸ್ಬಿಟ್ಟು ಗುಜರಾತಲ್ಲಿ ಏನೋ ಒಂದು ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಎಷ್ಟು ಸುಳ್ಳು! ಮಾರನೇ ದಿವಸ ಆ ಟೆಂಟ್ ಕಿತ್ತೋಯ್ತು, ಇಲ್ಲವೇ ಇಲ್ಲ. ಇಂಥ ಸುಳ್ಳು ಎಲ್ಲದರಲ್ಲೂ ಸುಳ್ಳೆ, ಎಲ್ಲದರಲ್ಲೂ ಮೋಸನೇ, ಎಲ್ಲದರಲ್ಲೂ ವಂಚನೆ. ಇದೇ ಥರ ಮಾಡ್ಕೊಂಡು ಬಂದಿರೋದು. ಆಮೇಲೆ ಈ ದ್ವೇಷ ಹುಟ್ಟಿಸೋದು, ಯಾರೋ ಇಬ್ಬರು ರಸ್ತೆಯಲ್ಲಿ ಜಗಳ ಆಡಿದ್ರೆ ಅಥವಾ ಇನ್ನೇನೋ ಅವ್ರ ಪರ್ಸ್ನಲ್ ಕೆಲಸಕ್ಕೆ ಜಗಳ ಆಡಿದ್ರೆ ಅದನ್ನ ಹಿಂದೂ ಮುಸ್ಲಿಂ ಮಾಡೋದು. ಈ ಜಾತಿ ಆಧಾರದ ಮೇಲೆ, ಮತದ ಆಧಾರದ ಮೇಲೆ, ಈ ಕೋಮು ಆಧಾರದ ಮೇಲೆ ದ್ವೇಷ ಹುಟ್ಟಿಸೋದು, ಈ ಥರ ಮಾಡ್ಕೊಂಡು ಬಂದಿದ್ದಾರೆ. ಲೂಟಿ ಮಾಡ್ಕೊಳ್ಳೋದು. ಎಲೆಕ್ಟ್ರಲ್ ಬಾಂಡ್ಸ್ ಒಂದು ಲೂಟಿಗೊಂದು ದಾರಿ. ಅವರ ನೋಡಿ, ಅವ್ರ ಸಾಹುಕಾರ ಸ್ನೇಹಿತರಿಗೆ, ಈ ಸಾಹುಕಾರ ಕಂಪ್ನಿ ಸ್ನೇಹಿತರಿಗೆ ಅವ್ರಿಗೆ ಟ್ಯಾಕ್ಸ್ ಕೂಡ ಕಡಿಮೆ ಮಾಡಿಬಿಟ್ರು. ಬಡ ಜನರ ಮೇಲೆ ಬೇಕಾದಷ್ಟು GST ಹಾಕಿದ್ರು. ನಮಗೆ ಎಂಥ ಆಡಳಿತ ಬೇಕು? ಈ ಥರ ಮೋಸ, ದ್ವೇಷ, ಲೂಟಿ ಆಡಳಿತ ಖಂಡಿತ ಬೇಡ. ಈಗ ಅರವಿಂದ್ ಕೇಜ್ರಿವಾಲ್ ಅವರು ನೋಡಿ, ಎಂತೆಂಥ ಸೌಲಭ್ಯಗಳು, ಬಹಳ ಉತ್ತಮವಾದ ಸೌಲಭ್ಯಗಳು ಡೆಲ್ಲಿಯಲ್ಲಿ ಕೊಟ್ಟು, ಅದೇ ರೀತಿ ಪಂಜಾಬಲ್ಲಿ ಕೊಟ್ಟು, ಶಿಕ್ಷಣ ಕ್ರಾಂತಿ, ಎಲ್ಲರಿಗೂ ₹1 ಖರ್ಚಿಲ್ಲದೆ ಟಾಪ್ ಕ್ಲಾಸ್ ಎಜುಕೇಷನ್. ಆರೋಗ್ಯ ಕ್ರಾಂತಿ, ₹1 ಖರ್ಚಿಲ್ಲದೆ ಕೆಮ್ಮು ನೆಗಡಿ ಜ್ವರದಿಂದ ಹಿಡಿದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾದ್ರೆ, ಆಪ್ರೇಷನ್ ಆಗಬೇಕಾದ್ರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಬೇಕಾದ್ರೆ, ಟ್ರಾನ್ಸ್ಪ್ಲಾಂಟ್ ಆಗಬೇಕಾದ್ರೆ, ಕನ್ಸಲ್ಟೇಷನ್ಸು, ಔಷಧಿಗಳು, ಟೆಸ್ಟ್ಗಳು, ಸ್ಕ್ಯಾನ್ಗಳು ಪೂರ್ತಿ ಫ್ರೀ. ₹1 ಖರ್ಚಿದೆ, ಎಲ್ಲರಿಗೂ ಲಭ್ಯ. ಈ ಥರ ಬಡವರಿಗೆ ಕರೆಂಟು, ನೀರು, ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆ, ಇಷ್ಟೆಲ್ಲ ಡೆಲ್ಲಿಲೂ ಮಾಡಿದ್ದಾರೆ. ಈಗ ಪಂಜಾಬಲ್ಲೂ ಅದೇ ರೀತಿ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಮಾಡಿ ಸರ್ಕಾರನ ಲಾಭದಲ್ಲಿ ನಡೆಸ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಈಗ ಸುಮಾರಷ್ಟು ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡೋದಕ್ಕೆ ಫ್ರೀ, ಅಕ್ಕಿ ರೇಷನ್ಗಳಲ್ಲಿ ಅಕ್ಕಿ ಫ್ರೀ ಕೊಡೋದು, ಕರೆಂಟ್ ಫ್ರೀ ಕೊಡೋದು, ಮಹಿಳೆಯರಿಗೆ ಅವರ ಬಡ ಮಹಿಳೆಯರಿಗೆ ಅನುಕೂಲ ಆಗೋಕ್ಕೆ ದುಡ್ಡು ಕೊಡೋದು, ಈ ಥರ ಸುಮಾರಷ್ಟು ಮಾಡಿದ್ದಾರೆ. ಇಂಡಿಯಾ ಮೈತ್ರಿ ಒಕ್ಕೂಟದ ಅಭ್ಯರ್ಥಿಗಳು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳೇ. ಅವ್ರಿಗೆ ವೋಟ್ ಹಾಕಿದ್ರೆ ಆ ಥರ ಸೌಲಭ್ಯಗಳು ಸಿಕ್ಕುತ್ತೆ. ಇನ್ನು ಮುಂದೆ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಮೋದಿ ಬಿ ಜೆ ಪಿಯವ್ರಿಗೆ ವೋಟ್ ಹಾಕಿದ್ರೆ ಇದೇ ಸುಳ್ಳು, ಮೋಸ, ಲೂಟಿ, ದ್ವೇಷ ಇಂಥದ್ದೇ ಬರುತ್ತೆ. ಯೋಚನೆ ಮಾಡಿ ಯಾರಿಗೆ ವೋಟ್ ಹಾಕಬೇಕು. ನಮ್ಮ ದೇಶ ಉಳಿಸಿ. ನಮಸ್ಕಾರ. ಕಾಂಗ್ರೆಸ್ಸಿಗೆ ವೋಟ್ ಹಾಕಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿ. ಥ್ಯಾಂಕ್ ಯು. ನಮಸ್ಕಾರ.